ಇನ್ನು ಬ್ಲಾಕ್ ಬಾಕ್ಸ್ಗಾಗಿ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ತನಿಖಾ ತಂಡದಿಂದ ಸಹ ಬ್ಲಾಕ್ ಬಾಕ್ಸ್ ಹುಡುಕಾಟ ಶುರುವಾಗಿದೆ. ಮಧ್ಯರಾತ್ರಿವರೆಗೂ ಸಹ ಮೃತದೇಹಗಳ ಹುಡುಕಾಟವನ್ನ ನಡೆಸಲಾಗಿತ್ತು. ಟೀಮಿಂದ ಬೆಳಗ್ಗೆಯಿಂದ ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿತ್ತು ತಂಡದಿಂದ. ಈಗ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕಲಾಗ್ತಾ ಇದೆ. ತನಿಖಾ ತಂಡದಿಂದ ಬ್ಲಾಕ್ ಬಾಕ್ಸ್ ಅನ್ನ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಘಟನೆ ನಡೆದಾಗಿಂದಲೂ ಸಹ ರಕ್ಷಣಾ ಕಾರ್ಯಗಳಾಗ್ತಾ ಇತ್ತು. ಮೃತದೇಹಗಳನ್ನ ಹೊರಗಡೆ ತೆಗೆಯುವಂತಹ ಕೆಲಸಗಳಾಗ್ತಾ ಇದ್ವು. ಅದರ ಮಧ್ಯೆ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ತನಿಖಾ ತಂಡ ಸಹ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕ್ತಾ ಇದೆ. ಆ ಬಾಕ್ಸ್ ಸಿಕ್ಕಿದ್ದೇ ಆದ್ರೆ ದುರಂತಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗತ್ತೆ. ವಾಯ್ಸ್ ರೆಕಾರ್ಡರ್ ಇರುತ್ತೆ, ಅದರಲ್ಲಿ ಪೈಲಟ್ಗಳು ಏನ್ ಮಾತನಾಡ್ಕೊಂಡಿದ್ದಾರೆ ದುರಂತ ನಡೆಯೋದಕ್ಕೆ ಮುಂಚಿತವಾಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಾಯ್ಸ್ ರೆಕಾರ್ಡರ್ ಅದು ಸಿಕ್ಕಿದ್ದೇ ಆದ್ರೆ ಯಾಕಾಗಿ ದುರಂತ ಆಯಿತು, ದುರಂತಕ್ಕೆ ಪ್ರಮುಖವಾಗಿರುವಂತ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಬ್ಲಾಕ್ ಬಾಕ್ಸ್ಗಾಗಿ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ತನಿಖಾ ತಂಡದಿಂದ ಸಹ ಬ್ಲಾಕ್ ಬಾಕ್ಸ್ ಹುಡುಕಾಟ ಶುರುವಾಗಿದೆ. ಮಧ್ಯರಾತ್ರಿವರೆಗೂ ಸಹ ಮೃತದೇಹಗಳ ಹುಡುಕಾಟವನ್ನ ನಡೆಸಲಾಗಿತ್ತು. ಟೀಮಿಂದ ಬೆಳಗ್ಗೆಯಿಂದ ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿತ್ತು ತಂಡದಿಂದ. ಈಗ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕಲಾಗ್ತಾ ಇದೆ. ತನಿಖಾ ತಂಡದಿಂದ ಬ್ಲಾಕ್ ಬಾಕ್ಸ್ ಅನ್ನ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಘಟನೆ ನಡೆದಾಗಿಂದಲೂ ಸಹ ರಕ್ಷಣಾ ಕಾರ್ಯಗಳಾಗ್ತಾ ಇತ್ತು. ಮೃತದೇಹಗಳನ್ನ ಹೊರಗಡೆ ತೆಗೆಯುವಂತಹ ಕೆಲಸಗಳಾಗ್ತಾ ಇದ್ವು. ಅದರ ಮಧ್ಯೆ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ತನಿಖಾ ತಂಡ ಸಹ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕ್ತಾ ಇದೆ. ಆ ಬಾಕ್ಸ್ ಸಿಕ್ಕಿದ್ದೇ ಆದ್ರೆ ದುರಂತಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗತ್ತೆ. ವಾಯ್ಸ್ ರೆಕಾರ್ಡರ್ ಇರುತ್ತೆ, ಅದರಲ್ಲಿ ಪೈಲಟ್ಗಳು ಏನ್ ಮಾತನಾಡ್ಕೊಂಡಿದ್ದಾರೆ ದುರಂತ ನಡೆಯೋದಕ್ಕೆ ಮುಂಚಿತವಾಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಾಯ್ಸ್ ರೆಕಾರ್ಡರ್ ಅದು ಸಿಕ್ಕಿದ್ದೇ ಆದ್ರೆ ಯಾಕಾಗಿ ದುರಂತ ಆಯಿತು, ದುರಂತಕ್ಕೆ ಪ್ರಮುಖವಾಗಿರುವಂತ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.